ಈಗ ಹಿಂದೂಪರ ಕಾರ್ಯಕರ್ತರ ವಿರುದ್ಧ FIR ದಾಖಲಾದ್ರೂ ಸಹ ಅವರ ಪರವಾಗಿ ಬಿಜೆಪಿ ನಾಯಕರು ನಿಲ್ತಾ ಇಲ್ಲ ಅನ್ನೋ ಒಂದು ನೋವು ಕಾರ್ಯಕರ್ತರಲ್ಲಿ ಇರುವಂತದ್ದು. ಇದು ಭಾಳ ದಿವಸದಿಂದ ಹೀಗೆ ಇದೆ, ಇವತ್ತಿಂದ ಅಲ್ಲ, ಎಂದೂ ನಿಂತಲ್ಲ. ಈಗ ಮ್ಯಾಗ ನನ್ನ ಮೇಲೂ 71, 72ನೇ ಪ್ರಕರಣ ಇವತ್ತು ನನ್ನ ಮೇಲೂ ಮಾಡಿದ್ದಾರೆ. ಸುಮ್ಮನೆ ನಿನ್ನೆ ದಲಿತರ ಬಗ್ಗೆ ನಾನು ಹಗುರವಾಗಿ ಮಾತಾಡಿನ ಅಂತೇಳಿ ಯಾವ್ಯಾವ ಚಾನೆಲ್ನಲ್ಲಿ ನನ್ನ ಬಗ್ಗೆ ಅಸಹ್ಯಕರ ಏನು ತೋರಿಸ್ಯಾರಲ್ಲ ಅವರೆಲ್ಲರ ಮೇಲೂ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಾರಲ್ಲ, ಸುಳ್ಳು ಕಂಪ್ಲೇಂಟು, ಆ ಸುಳ್ಳು ಕಂಪ್ಲೇಂಟ್ ಕೊಟ್ಟೋನ ಮೇಲೂ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮತ್ತು ಅದನ್ನು ಯಾವ ಪೊಲೀಸ್ ಠಾಣೆದವ್ರು ಹಿಡಿದಾರಲ್ಲ ಅವ್ರ ಮ್ಯಾಗೂ ನಾನು ಮುಂದಿನ ದಿವಸ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ. ದಾವಣಗೆರೆಯಲ್ಲಿ ಸರ್ ದಿವಸ ಅಂತ ಆಚರಣೆ ಮಾಡ್ತಿದ್ದಾರೆ ಸರ್. ಪ್ರಧಾನಿ ಮೋದಿ ಅವರ ಜನ್ಮದಿನ ಇವತ್ತು. ಇಲ್ಲ, ಕಾಂಗ್ರೆಸ್ನವರೇ ನಿರುದ್ಯೋಗಿಗಳಾಗ್ಯಾರ, ಅದಕ್ಕೆ ಅವ್ರು ನಿರುದ್ಯೋಗ ದಿನಾಚರಣೆ ಮಾಡ್ತಾರೆ. ಯಾಕಂದ್ರೆ ರಾಹುಲ್ ಗಾಂಧಿಗೇನು ಕೆಲಸ ಇಲ್ಲ, ಪಾಪ ಪ್ರಿಯಾಂಕಾ ಕೆಲಸ ಇಲ್ಲ. ಹೀಗಾಗಿ ನಿರುದ್ಯೋಗ ಭಾಳ ಸೂಕ್ತ ಕೆಲಸ ಮಾಡ್ಲಕತ್ತಾರ. ಮೋದಿಯವರು ಕಾಂಗ್ರೆಸ್ಗೆ ನಿರುದ್ಯೋಗ ದಿವಸ ಆಚರಣೆ ಮಾಡುವಂಥ ಅವಕಾಶ ಈ ದೇಶದಲ್ಲಿ ಕೊಟ್ಟಾರೆ. ದಾವಣಗೆರೆಯಲ್ಲಿ ಮಟ್ಟಿಕಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ವಧೆ ಮಾಡುವಂತ ಚಿತ್ರವನ್ನ ಬದಲಾವಣೆ ಮಾಡಲು ಹೇಳಿದ್ರು, ಒತ್ತಾಯಪೂರ್ವಕ ಬದಲಾವಣೆ ಮಾಡಿಸಿದ್ರು. ಇದಾದ ಬಳಿಕ ಮೊನ್ನೆ ವಿಸರ್ಜನಾ ಮೆರವಣಿಗೆಯಲ್ಲೂ ಸಹ ಕಪ್ಪು ಪಟ್ಟಿ ಕಟ್ಕೊಂಡು ಒಂದು ರೀತಿ ಶೋಕಾಚರಣೆ ರೀತಿ ಮೆರವಣಿಗೆ ಮಾಡುವ ಪರಿಸ್ಥಿತಿ ಇಲ್ಲ. ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗಬೇಕು. ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವ್ರು ಮಾತಾಡೋ ಮಸೀದಿಯ ಮುಂದೆ ಬೋರ್ಡ್ ಹಾಕ್ಬೇಕತ್ತಿದೆ ಒಂದು ನಾನು ನೋಡಿದೆ. ಅದು ಅಂದರೆ ಬರೀ ಇವ್ರಿಗೆ ಮುಸ್ಲಿಮರಟ್ಟೆ ಓಟ್ ಹಾಕಿದ್ದಾರೆ ಶಾಮನೂರವ್ರಿಗೆ. ಮುಂದಿನ 2028ಕ್ಕೆ 1000 ಅಟ್ಟೆ ಶಾಮನೂರು ಕಂಪ್ನಿಗೆ ಆಗ್ತದೆ, ಉಳಿಕಿದೆಲ್ಲ BJP ಹಿಂದುತ್ವ ಕಡೆನೇ ಹಾಕ್ತಾರೆ. ನಾವು ಈಶ್ವರಪ್ಪನವ್ರು ಕೇಂದ್ರಕ್ಕೆ ಹೋಗೋದಿಲ್ಲ. ಯಾರು ಕೇಂದ್ರಕ್ಕೆ ಹೋಗಲಕ್ಕೆ ಅರ್ಹತೆ ಇದ್ದವರು ಇಂಗ್ಲೀಷ ಬರೋರು ಹೋಗ್ತಾರೆ. ನಮ್ಗೆ ಇಂಗ್ಲೀಷ್ ಬರೋದಿಲ್ಲ. ನಾವು ಕನ್ನಡ ಮಾತೆಯ ಭುವನೇಶ್ವರ ಸೇವೆ ಮಾಡ್ಕೊತ ಇಲ್ಲೇ ಇರ್ತೀವಿ. ಅದು ನೋಡ್ರಿ, ನಾ ಯಾವ ಪಕ್ಷಕ್ಕೆ ಹೋಗ್ಬೇಕು ಹೇಳಿ ನೋಡು. ನಾ ಬೇರೆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ನಾ ಅಲ್ಲಿ ಮೊನ್ನೆ ವಿಧಾನಸಭೆಗೆ ಹೇಳೀನಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಸತ್ರು ಸಹ ಕಾಂಗ್ರೆಸ್ಗೆ ಹೋಗೋದಿಲ್ಲ, JDSಗೆ ಹೋಗೋದಿಲ್ಲ. ಮುಂದೆ ಚಿಂತನೆ ಮಾಡೋಣ. ಈಶ್ವರಪ್ಪನವರು ನಾವು ಎಲ್ಲ ಕೂಡ ನಿರ್ಣಯ ಮಾಡಿದ್ದೆವು ಏನು ಮಾಡಬೇಕು ಅನ್ನೋದು. ಆ ನಿರ್ಣಯ ಪ್ರಕಾರ ನಾವು ಹೌದು ನೋಡ್ರಿ. ಈಗ JCB ಯಾವ ರೀತಿ ನಮ್ಮ ಗಣಪತಿ